ಲೋ ಏನ್ಲ ಬರೀ ಹಸು ತೊಳೆಯೋದೊಂದು ಗಂಟೆ ಮಾಡ್ತೀಯಾ, ಕಸ ಗುಡ್ಸಕ್ ಒಂದು ಗಂಟೆ ಮಾಡ್ತೀಯಾ? ನಿಂಗೆ ಅದೊಂದೇ ಕೆಲಸನಿಲ್ಲ ಇರೋದು, ಇನ್ನು ಬೇಜಾನ್ ಕೆಲಸವೇ. ಪಟ 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 ಕೆಲಸ ಮಾಡ್ಬಿಟ್ಟು ಬರ್ತಾ ಇರಬೇಕು. ಅಣ್ಣ ನಾನು ಸುಮ್ಮನೆ ಕುಂತಿದ್ದೀನಿ ಅಂತ ಅನಿಸ್ತಾ ಇತ್ತಾ? ನೋಡಿ ಯಾವ ಪಟ್ಟಿ ಕ್ಯಾಮಿಯಾ ಮಾಡ್ತಾನೆ ಇದ್ದೀನಿ. ಹಾ, ನೀವೇ ಹೇಳಿದ್ರಿ ತಿಂಗ್ಳಿಗೆ 10,000 ಅಂತ ಹೇಳ್ಬಿಟ್ಟು 10,000 ರೂಪಾಯಿಗೆ 10,000 ಕೆಲಸ ಮಾಡಿಸ್ಕೊತಾ ಇದ್ದೀರಾ ನೀವಂತೂ. ಮಾಡಿ 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 ನನಗೂ ಜೊಲ್ಮುಖೆ ಸಾಕಾಗಿ ಹೋಗ್ಬಿಟ್ಟೈತೆ ಕಣಣ್ಣ. ಅಣ್ಣ ದಯವಿಟ್ಟು ಒಂದು ಹೆಂಗನ ಮಾಡಿ ಮ್ಯಾಜಿಕ್ ಮಾಡ್ಬಿಟ್ಟಣ, ಪರವಾಗಿಲ್ಲ, ನೀನೊಂದು ಲಕ್ಷ ತಂದ್ಬಿಟ್ಟು ಕೊಡ್ತೀನಿ ಕಣಣ್ಣ. ಹೆಂಗನ ಮಾಡ್ಬಿಟ್ಟು ನನ್ ಬಿಟ್ಬಿಡೋಣ. ಲಕ್ಷ ಇಸ್ಕೊಳಕಿನ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಕಂಡ ಬಡ್ಡಿ. ಇವಾಗ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಏಯ್ ಬಾಡು ಬಾಯಿ ಮುಚ್ಕೊಂಡು ಹಂಗೇನಿಯಾ ಹಸುಗಳಿಗೆಲ್ಲ ಮೈ ತೊಳೆದ್ಬಿಟ್ಟು ನೀಟಾಗೆ ನೇಪಿಯರ್ ಎತ್ಕೊಂಡು ಹೋಗ್ಬಿಟ್ಟು ಮಂತಾಗ ಹಾಕು. ಹಣ ಎಲ್ಲಾ ಕೆಲ್ಸನ ಹಂಗೆ ಹೇಳ್ತೀಯಲ್ಲಣ್ಣ. ಇನ್ನೊಬ್ಬನ ಯಾವನ್ನ ಆಳ್ನ ಇಟ್ಕೊಂಡಿಲ್ವಲ್ಲಣ್ಣ ನೀನು? ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕೇನಣ್ಣ? ಮಾಡಿ 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 ಸುಸ್ತಾಗಿ ಬಿದೋಗ್ಬಿಟ್ಟಿದೀನಿ ಕಣ್ಣ. ಇನ್ನೊಬ್ಬರನ್ನ ಯಾರನ್ನ ಒಬ್ಬರನ್ನ ಇನ್ನೊಬ್ಬರನ್ನ ಇಟ್ಕೊಳ್ಳೋಣ ಕೆಲ್ಸಕ್ಕೆ. ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಗನೇ ಸುಮ್ನೆ ಬಿಡಕ್ಕಿಲ್ಲ. 5,000 ರೂಪಾಯಿ ಮಾಡ್ಬಿಡ್ತೀನಿ ಅಷ್ಟೇ ಏನೇ ಸಂಬಳನ. ಏನ್ ಬೇಡ ಬಿಡೋಣ, ಏನ್ ಬೇಡ. ಮಾಡ್ತಿದ್ದೀನಲ್ಲ ಕೆಲ್ಸನ, ಮಾಡ್ತಿದ್ದೀನಿ ಬಿಡೋಣ. ಏನ್ ಕಮ್ಮಿ ಮಾಡ್ಬೇಡ, ಮಾಡ್ತೀನಿ ಹೋಗು. ಥೋ ನಜ್ಜಿನ ಬುಡಿಯ, ಏನ್ ಮಾಡೋದು? ಈ ಹಸುಗಳು ಕೆಲಸ ಮಾಡಕ್ಕಾಯ್ತಿಲ್ಲ. ಮನೆಗೆ ನೆಮ್ಮದಿ ಇಲ್ಲ ನಂಗೆ ಆಗೋಗ್ಬಿಟ್ಟೈತೆ ನಂಗಂತೂ. ಏನಾರ ಮಾಡ್ಬೇಕಲ್ಲ, ಏನು ಮಾಡೋದು? ದುಡ್ಡು ಯಾರು ಕೊಡ್ತಾರೆ ನನಗೆ? ಈ ನೇತ್ರಿ ಹತ್ರನೂ ಕಿತ್ತಾಡಿದ್ದೀನಿ, ರಾಧಿಗೆ ಎಲ್ಲ ವಿಷಯ ಗೊತ್ತಾಗೈತೆ. 10 ರೂಪಾಯಿ ಬಿಚ್ಚಕ್ಕಿಲ್ಲ. ನಮ್ಮ ಅಣ್ಣ ಎಲ್ಲಿ ಕೊಟ್ಟನು? 10 ಪೈಸೆ ಕೊಡೋಕ್ಕಿಲ್ಲ. ಆದ್ರೂ ಹೋಗಂತಿದ್ದ ಕೇಳಿದ್ರೆ ಕೇಳೋಣ. ದೊಡ್ಡನಲ್ವಾ, ಹೆಂಗ ಒಂಚೂರು ನಯಸ್ ಮಾಡ್ಬಿಟ್ಟು ಕೇಳಿದ್ರೆ ಕೊಡ್ತಾನೇನೋ ಅಲ್ವಾ? ನೋಡೋಣ, ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗೊಂದು ಹೆಜ್ಜೆ ಕೇಳ್ಕೊಂಬಿಟ್ಟು ಬರ್ತೀನಿ. ನೋಡೋಣ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಏನಂತಾರೋ ಏನೋ ನೋಡೋಣ. ನನ್ನ ಗಂಡ ಇವಾಗ ಏನು ಮಾಡ್ತಿರ್ತಾನೆ? ಅವಳ ಜೊತೆ ಓಡಾಡ್ತಿರ್ತಾನ, ಇಲ್ಲ ಅವಳು ಬಿಟ್ಕೊಡೋದು ಯಾಕೆ ಅಂತ ನೈಸ್ ಮಾಡ್ತಿರ್ತಾಳ, ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಮೊದಲು ಹೋಗಿ ಆ ರಾಧಾ ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಗೊತ್ತು ಮಾಡ್ಕೋಬೇಕು ನಾನು ಅನ್ವೆ. ಇಲ್ಲ ನನ್ನ ಗಂಡನ ಬುಟ್ಟಿಗೆ ಹಾಕೊಂಬಿಟ್ಟು ಅವಳೆ ಪರ್ಮನೆಂಟಾಗಿ ಎತ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ನನಗೇನು ಗೊತ್ತಾಯ್ತಿಲ್ಲ, ಏನಿಲ್ಲ. ಆದರೂ ನನ್ನ ಗಂಡ ನನ್ನೇನಿಯೋ ಬೈದು ಕಳಿಸಿದ್ದು ಭಾಳ ದೊಡ್ಡ ತೆಪ್ಪು. ಇರು, ನನ್ನ ಗಂಡ ಏನು ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಫಸ್ಟು ಚೆಕ್ ಮಾಡ್ಕೊಂಬಿಟ್ಟು ಬರ್ತೀನಿ. ಅಕ್ಕ, ನಿನ್ನ ಗಂಡ ಅದೇ ಸಾಲ ಇಸ್ಕೊಂಡಿದ್ರಲ್ಲ ನಮ್ಮ ರಾಜಣ್ಣಂತಾಗೆ, ಅಲ್ಲಿ ಕೂಲಿ ಕೆಲ್ಸಕ್ಕೆ ಸೇರ್ಕೊಂಡವ್ನಿ. ಏನು ಹೇಳ್ತಾ ಇದೆಯಾ? ಹೂಕಣಕ್ಕ, ಕೂಲಿ ಕೆಲ್ಸಕ್ಕೆ ಸೇರ್ಕೊಬಿಟ್ಟವ್ರೆ ಸಾಲ ತೀರ್ಸಕ್ಕೆ ಅಂತ ತಿಳ್ಬಿಟ್ಟು. ಚೆನ್ನಾಗಿ ಹಾಕೊಂಡ ಒಣ್ಣೆಯ ರುಬ್ತಾ ಐತೆ. ಹಬ್ಬ ಸದ್ಯ ನಾನೆಲ್ಲೋ ರಾಧನ ಜೊತೆ ಸೆಟ್ಲ್ ಆಗಿತ್ತಾನೆ ಅಂತ ಅನ್ಕೊಂಡೆ. ಹೌದಾ? ಸರಿ ಆಯ್ತು ಬಿಡು. ಅಲ್ಲ, ಈ ಜಾಸ್ತಿ ಕೆಲಸ ಮಾಡಿಸ್ತಾವನ ಏನಲ್ಲಿ? ಹೂಕಣಕ್ಕ, ಹೊಸಿ ಶಾನೇನಿಯ ಕೆಲಸ ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ತಾನೆ ಇತ್ತಾನೆ. ಅದಕ್ಕೆ ನಿಮ್ಗೇನೋ ಇಷ್ಟೇ ಗೊತ್ತೋ ಗೊತ್ತಿಲ್ವೋ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ. ಹೋದ್ರೆ ಹೋಗ್ಲಿ ಬಿಡು. ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ, ಮಾಡಲಿ ಕೆಲಸನ. ಅಲ್ಲೇ ಇತ್ತಾನ, ಎಲ್ಲೋ ಇತ್ತಾನೆ? ಅದೆಲ್ಲ ಏನೂ ಗೊತ್ತಿಲ್ಲ ಕಣಕ್ಕ, ಏನೂ ಗೊತ್ತಿಲ್ಲ. ಸುಮ್ಕೇನಿಯ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ನು ಅಷ್ಟೇನಿಯ. ಅದನ್ನೇ ಹೇಳೋಣ ಅಂತ ನಿಮಗೆ ಅಂತ ಬಂದೆ. ಸರಿ ಆಯಿತು. ಹಂಗಾರೆ ನನ್ನ ಗಂಡ ರಾಧನ ಜೊತೆ ಇಲ್ಲ ಅಂತ ಗೊತ್ತಾಯಿತು. ರಾಧನ ಜೊತೆ ಇದ್ದಿದ್ರೆ ನನ್ನ ಗಂಡ ಯಾಕೆ ಸುಮ್ಮನೆ ಕೂಲಿ ಮಾಡೋಕೆ ಹೋಗೋನು? ಅವಳೇ ದುಡ್ಡು ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿರ್ತಿದ್ಲು. ಈಗ ಹೊಸಿ ಸಮಾಧಾನ ಆಯಿತು. ಹೋಗ್ಬಿಟ್ಟು ನೆಮ್ಮದಿಯಾಗೆ ತಣ್ಣಗೆ ಮನೆ ಕೊಬಿಡ್ತೀನಿ. ಯಾಕೆ ಮಗಳೇ ಸುಸ್ತಾಗಿ ಹೋಗ್ಬಿಡ್ತಾ? ಕೂಲಿಗೆ ಹೋಗ್ಬಿಟ್ಟು ಬರೋಷ್ಟೊತ್ತಾಗೆ ಕ್ಯಾಮೆ ಮಾಡಿ 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 ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಮ್ಮ. ನನ್ನ ಕಷ್ಟ ಯಾರಿಗೂ ಬೇಡ ಕಣಮ್ಮ. ನನ್ನ ಕಷ್ಟ ನನಗೆ ಗೊತ್ತು. ಎಷ್ಟು ಸುಸ್ತಾಗಿದ್ದೀನಿ ಗೊತ್ತೇನಮ್ಮ. ತಲೆಯೆಲ್ಲ ಗಿರ್ರಂತ ತಿರುಗ್ತೈತೆ ಕಣಮ್ಮ. ಆ ಮುದುಕಿ ಊಟ ಬೇಸಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ಬೇಕೇನಮ್ಮ. ಆ ಮುದುಕಿ ಮನೆಯಾಗಿಲ್ಲ. ಆ ಮುದುಕಿನ ಮನೆ ಬಿಟ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಓಡಿಸ್ಬೇಕು ಕಣಮ್ಮ. ಮುದುಕಿನ ಹೆಂಗೆ ಓಡಿಸೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಮ್ಮ. ಥೋ, ಏನು ಪ್ಲಾನ್ ಮಾಡೋದು? ದರಿದ್ರು ನನ್ನ ಮಗ, ನಿನ್ನ ಗಂಡು ಬೇರೆ ಎಸ್ಕೇಪ್ ಆಗೋಗ್ಬಿಟ್ಟ. ಇದ್ದಿದ್ರೆ ಏನೋ ಕುಂತ್ಕೊಂಡು ಎಲ್ಲ ಪ್ಲಾನ್ ಮಾಡಿಬಿಟ್ಟು ಹೆಂಗೋ ಮುದುಕಿ ನಟ್ಬೋದಿತ್ತು. ಮಾತಿಗೆ ಮುಂಚೆ ಆಸ್ತಿ 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 ಅಂತಾಳೆ. ಆ ಮುದುಕಿ ಇರೋ ಗಂಟನೂ ನೀನು 10 ರೂಪಾಯಿದು ಮಾರಂಗಿಲ್ಲ ಬಿಡಂಗಿಲ್ಲ. ಅಂಥ ಪರಿಸ್ಥಿತಿ ನಿಂದಂತೂ. ಏನು ಮಾಡೋದು? ಏನಾರ ಪಿಲಾನ್ ಮಾಡ್ಬಿಟ್ಟು ಆ ಮುದುಕಿ ಓಡಿಸ್ಬೇಕಲ್ಲ. ಹೆಂಗೆ ಪಿಲಾನ್ ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಆ ಮುದುಕಿ ಏನಕ್ಕೆ ಎದ್ರಕಂತಾಳೆ? ಹೆಂಗೆ ಮನೆ ಬಿಟ್ಬಿಟ್ಟು ಹೋಯ್ತಾಳೆ? ಏನು ಮಾಡಿದ್ರೆ ಮನೆ ಬಿಟ್ಬಿಟ್ಟು ಹೋಯ್ತಾಳೆ? ನೀನೇ ಹೇಳ್ಬೇಕಣಮ್ಮ, ನನಗೇನು ಗೊತ್ತು. ಅಯ್ಯಯ್ಯೋ ಅನ್ನಿಸ್ತಾವಳೆ ಬಂದಾಗಿಂದ. ಜಾಸ್ತಿ ಏನೋ ಮಾತಾಡೋಕೋದ್ರೆ ಜಮೀನೆಲ್ಲ ಹೊಂಟೋಯ್ತದಲ್ಲ ಅಂತೇಳ್ಬಿಟ್ಟು ಬೇಜಾರು ಕಣಮ್ಮ ನನಗೆ. ನಾನೇನು ಹೊಸಿಯೋ ಅನ್ಸುದ್ಲಾ? ಹೋಟ್ಲು ಕಳಿಸಿ ತಿರುಗಿ 2 ಪ್ಲೇಟು ಇಡ್ಲಿ ತರಿಸ್ಕೊಂಡು ತಿನ್ಲು. ಯಪ್ಪ ಮುದುಕಿಗೆ ಅಯ್ಯೋ ಫ್ರಿಡ್ಜ್ಗಿಕ್ಕು ನೀರ ನನ್ನ ಕೈಲಿ ಕುಡಿಯೋಕ್ಕಾಗಿಲ್ಲ, ಬಿಸಿ ನೀರ ಅಂತಾಳೆ. ಫ್ರಿಡ್ಜ್ಗಿಕ್ಲ ಕುಡಿಯಿಲ್ಲ, ಯಪ್ಪ ಕುಡಿಯೋಕೆ ಕೊಡ್ಲಾ? ಮಜ್ಜಿಗೆ ಮಾಡು ಅಂತಾಳೆ, ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ತಲೆ ತಿಂತಾಳೆ. ಅಯ್ಯೋ ಮಗಳೇ, ನನ್ನ ಕತೆ ಯಾರಿಗೆ ಹೇಳೋಣ? ಹೋಗತ್ತಾಗೆ, ಯಾಕಬ್ಬೇಕು ಈ ಜೋಲ್ಮ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗ್ಬಿಡ್ತು ನಂಗಂತೂ. ಅಣ್ಣ ಅಣ್ಣ ಅಣ್ಣ, ಇವನೇ ಅವ್ನು ಶ್ಯಾಮ ಬಂದಿದ್ದಂಗನಲ್ಲಮ್ಮ. ಇವನೇನಕ್ಕೆ ಬಂದ ಅಂತ? ಹೊತ್ಗೆ ಒಳಗಡೆ ಇದೀವಿ, ಬಾ. ಹೊತ್ಗೆ ಅಣ್ಣ ಇಲ್ವಾ? ಅಯ್ಯೋ ನಿಮ್ಮ ಅಣ್ಣಯ್ಯ ನಿಮ್ಮ ಅಜ್ಜಿ ನಮಗೆ ತಗ್ಲಾಕ್ಬಿಟ್ಟು ಹೊಂಟೋದಾತಾಗೆ ಎತ್ತೋದ್ನೋ. ಹೌದಾ? ಅದು ಹೊತ್ತಿಗೆ ನಿಮ್ಮ ಹತ್ರ ಒಂಚೂರು ಸಹಾಯ ಬೇಕಿತ್ತು. ಏನು ಸಹಾಯ?
ಅದಕ್ಕೆ 1 ಲಕ್ಷ ರೂಪಾಯಿ ಕಾಸಿದ್ರೆ ಕೊಡ್ತೀರಾ? ನಿಧಾನ ಕೊಟ್ಬಿಡ್ತೀನಿ. ಅದಕ್ಕೆ ಅಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ನಂಗೆ ಕೈಲಿ ಇರೋಕ್ಕಾಗಕ್ಕಿಲ್ಲ ಕಣತ್ಗೆ. ಭಾಳ ಕಷ್ಟ ಆಯ್ತಾಯ್ತು ನನಗಂತೂ. ಅಲ್ಲೆಲ್ಲ ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಭಾಳ ಕಷ್ಟ ಆಯ್ತೈತೆ. ಯಾರ ತಗೋ ಸಾಲ ಇಸ್ಕೊಂಡಿದ್ದೆ, ಅವ್ರು ಕರ್ಕೊಂಡೋಗ್ಬಿಟ್ಟು ಕೆಲಸ ಮಾಡಿಕೊಂಡವ್ರೆ. ಅದಕ್ಕೆ ನೀನು 1 ಲಕ್ಷ ಸಾಲ ಕೊಟ್ರೆ ನಮ್ದೇ ಅವ್ರದ್ದು ಊರು ಬಾಗ್ಲಾಗೈತೆ. ನಿಮ್ಮ ಅಜ್ಜಿ ಕಾಟಕ್ಕೆ ತತ್ತರಿಸಿ ಹೋಗ್ಬಿಟ್ಟಿದೀವಿ ನಾನು ನಮ್ಮ ಮಮ್ಮಿ ಇಬ್ರು. ನಿಮ್ಮ ಅಣ್ಣ ಈ ಕೈಗೆ ಹತ್ಬಿಟ್ಟು ಹೊಂಟೋಗ್ಬಿಟ್ಟ. ನಮ್ಮ ಕತೆ ನಮಗೆ. ನೀನು 1 ಲಕ್ಷ ರೂಪಾಯಿ ಅಂತೆ. ಲಕ್ಷ ಎಲ್ಲಿಂದ ತಗೊಬಿಟ್ಟು ಬರ ನೀವು 1 ಲಕ್ಷ? ಅಯ್ಯೋ, ಏನು ಗೊತ್ತಿಲ್ಲದ ನಿಮ್ಮ ಅಜ್ಜಿ ಕೂಲಿ ಕಳಿಸ್ತಾವಳೆ 300 ರೂಪಾಯಿ ಕೂಲಿಗೆ. ಏನತ್ ಹೇಳ್ತಿದ್ದೀರಾ? ನಿಜನಾ? ಹ್ಞೂ ಕಣಪ್ಪ, ನಿಜನೇನಿಯಾ? ಥೂ, ಹೇಳ್ಕೊಳಕ್ ಮಾತ್ರ ದೊಡ್ಡ ಮನೆ ತಂದವರು. 10 ರೂಪಾಯಿ ಕಾಸಿರಕ್ಕಿಲ್ಲ ನಮ್ಮ ಹತ್ರ ಅಂತೂ. ಹೇಳ್ಕೊಳಕ್ ಮಾತ್ರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬುಲ್ಡೆ ಹೊಡಿತಾರೆ. ಆದರೆ ನಮ್ಮ ಹತ್ರ 10 ರೂಪಾಯಿ ಗೊತ್ತಿರಕ್ಕಿಲ್ಲ ನೋಡು. ಥೂ, ಆ ಜಮೀನು ಮಾರಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಆ ಜಮೀನು ಒಂಚೂರು ಮಾರ್ಬಿಟ್ಟು ಏನೋ ಒಂತಾಗ ನಮ್ದು ಅಂತ ಮನೆ ಕಟ್ಕೊಬಿಟ್ಟು ಏನೋ ನಮಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಜೀವನಕ್ಕೆ ಮಾಡ್ಕೊಳ್ಳಿ ಅಂತಂದ್ರೆ ಆ ಜಮೀನು ಮಾರಕ್ಕೂ ಆಗ್ದಿದಂಗೆ ಮಾಡ್ಬಿಟ್ಟೈತಿ ನಿಮ್ಮಮ್ಮ. ಈ ಮುದುಕಿಯವಳೆ ಬತ್ತಾಳೆ ಬತ್ತಾಳೆ ಬತ್ತಾಳೆ, ನನ್ನ ಜಮೀನು ಅಂತ ಟಾರ್ಚರ್ ಕೊಡ್ತಾಳೆ. ಹೆಂಗನ ಮಾಡ್ಬಿಟ್ಟು ಜಮೀನು ಮಾರ್ಬಿಡೋಣ ಅಂತಂದ್ರೆ ಜಮೀನು ಮಾರಕ್ಕೂ ಬಿಡ್ತಾ ಇಲ್ಲ. ಏನು ಮಾಡೋದಿ? ನಮ್ಮ ಹೆಸರಿನಾಗ ಏನಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಮಗೆ ಕೊಟ್ಟವ್ರಷ್ಟೇ ಮಾಡ್ಕೊಂಡು ತಿನ್ನಕ್ಕೆ ಬಿಟ್ರೆ ನಮಗೆ ಅಂತ ಏನು ಕೊಟ್ಟಿಲ್ಲ. ಸುಮ್ಕೆ ಹೇಳ್ಕೋಬೇಕಷ್ಟೇ. ಹೌದು, ನಾನು ಮಾರಬೇಕು ಅಂತ ನಿರ್ಧಾರ ಮಾಡಿದ್ದೆ. ಹೆಂಗೋ 1.5 ಎಕರೆ ಅಲ್ವಾ, 3 ಎಕರೆ ಅಲ್ವಾ ಬಂದಿರ್ತಾರೆ. 1.5 ಎಕರೆ ನನಗೆ ಬರ್ಬೇಕಲ್ವಾ? ಮಾರಣ ಅಂತ ಹೋದ್ರೆ ಅವಳಲ್ಲ ರಾಧಾ, ಅವಳಂತೂ ಕೊಡ್ತಾನೇ ಇಲ್ಲ. ನನಗೂ ಆಸ್ತಿ ಮಾರಬೇಕು ಅಂತ ಹೇಳ್ಬಿಟ್ಟು, ನನಗೂ ಆಸ್ತಿ ಐತೆ. ನಾನು ಭಾಳ ಕಷ್ಟಕ್ಕೆ ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಹೆಂಗನ ಮಾಡ್ಬಿಟ್ಟು ನಾನು ಮಾರಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ರೆ ಆಯ್ತಾನೆ ಇಲ್ಲ. ಈ ಅಜ್ಜಿ ನಿನಗೆ ಎಲ್ಲ ನಮಗೂ ಬಂದ್ಬಿಟ್ಟಲ್ಲ ಎಲ್ಲ ಕಾಟ ಕೊಟ್ಬಿಟ್ಲು. ಆದರೂ ಸಹಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಈ ಅಜ್ಜಿನ ಇಲ್ಲಿಂದ ಓಡಿಸ್ಬಿಡ್ಬೇಕು. ನಾವು ಅದನ್ನೇನೇ ಪ್ಲಾನ್ ಮಾಡ್ತಾ ಇದೀವಿ. ಈ ಅಜ್ಜಿನ ಹೆಂಗನ ಮಾಡಿ ಓಡಿಸಿದ್ರೆ ನಮ್ಮ ಪಡೆಗೆ ನಾವು ನೆಮ್ಮದಿಯಾಗಿರ್ಬೋದಲ್ಲ ಅಂತ. ಅದಕ್ಕೆ ನಾವು ಕಷ್ಟದಾಗಿದ್ದೀವಿ, ನೀವು ಕಷ್ಟದಾಗಿದ್ದೀರಾ. ಅಂದರೆ ನಾವು ಇವಾಗ ಜಮೀನು ಮಾರಬೇಕು. ಈ ಜಮೀನು ಮಾರಬೇಕು ಅಂತ ಹೇಳಿದ್ರೆ ಹೆಂಗನ ಮಾಡ್ಬಿಟ್ಟು ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರೋಂಗೆ ಮಾಡಬೇಕು. ಈ ಅಜ್ಜಿ ಇಲ್ಲಿದ್ರೆ ತಾನೆ, ಈ ಅಜ್ಜಿ ಇದ್ರೆ ಏನೇ ಶಾನೆ ಫಿಟ್ಟಿಂಗ್ ಅಂತ ಹೇಳ್ಬಿಟ್ಟು ಇಕ್ಕೋದು. ಈ ಅಜ್ಜಿನೇನೇ ಇಲ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನು ಫಿಟ್ಟಿಂಗ್ ಇಕ್ಕಿಲ್ಲ. ಹೆಂಗೋನು ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಅವ್ರಿಗೆ ಇವ್ರಿಗೆ ಹೇಳ್ಬಿಟ್ಟು ಹೆಂಗೋನು ಇದು ಮಾಡ್ಕೊಳ್ಳೋಣ, ಮ್ಯಾನೇಜ್ ಮಾಡ್ಕೊಳ್ಳೋಣ ಹೆಂಗೋನು. ಈಗ ಏನು ಮಾಡಬೇಕು ಅಂತ ಹೇಳು. ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನೇನಿಯ ಮಾಡ್ಬಿಡೋಣ. ಇಬ್ರು ಸೇರ್ಕೊಂಡು ಅಷ್ಟೇನಿಯ. ನಿನಗೂ ದುಡಬೇಕು, ನನಗೂ ದುಡಬೇಕು. ನೀನು ಇವಾಗ ಕೂಲಿ ಮಾಡ್ಕೊಂಡು ಎಷ್ಟು ದಿನ ಅಂತ 10 ತಿಂಗಳು ಸಾಲ ಹರಿಸೋದಕ್ಕಿನ ಇಲ್ಲೊಂದು ಅರ್ಧ ಎಕರೆ ಮಾರಿದ್ರೆ ಜೀವನ ಮಾಡ್ಬೋದಲ್ವಾ? ಸುಮ್ಮನೆ ಏನಿಯ ಆ ಮುದುಕಿ ಗೊತ್ತಾಗ್ದಿದ್ದಂಗೆ ಇಲ್ಲಿಂದ ಓಡಿಸ್ಬಿಡೋಣ ಅಷ್ಟೇನಿಯ. ಯಾರು ಚೆನ್ನಾಗಿ ನೋಡ್ಕೊಡ್ದು ಹೊಂಟೋಗ್ಬಿಡ್ತಾಳೆ. ಅವಾಗ ನೋಡು ನಮ್ಮ ತಂಟೆಗೆ ಬರಲ್ಲ. ಆಮೇಕಿಂದ ಎಲ್ಲರೂ ಹೋಗ್ಬಿಟ್ಟು ನಿಮ್ಮ ಅಮ್ಮಂತ ಕುಂತ್ಕೊಂಡು ನಾವು ಜಮೀನು ನಮಗೆ ಹಿಂಗೆ ಕಷ್ಟದಾಗಿದ್ದೀವಿ, ನಾವು ಒಂಚೂರು ಮಾರಬೇಕು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ನಿಮ್ಮ ಅಮ್ಮಂತ ಕೇಳ್ಕೊಂಡ್ರೆ ಹಾಳಾಗೋಗ್ರಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಎಕರೆ ಮಾರಕ್ಕಾದ್ರೂ ಅವಕಾಶ ಕೊಡ್ತದೆ. ಈ ಅಜ್ಜಿ ಇರೋ ಗಂಟೆ ಅದೆಲ್ಲ ಆಗಕ್ಕಿಲ್ಲ ನೋಡು. ನಮಗೂ ಆ ಮುದುಕಿ ಸಾಕು ಮಾಡ್ಸಾಕ್ಬಿಟ್ಟವಳೆ. ಹೆಂಗನ ಮಾಡ್ಬಿಟ್ಟು ಆ ಅಜ್ಜಿನ ಇಲ್ಲಿಂದ ಕಳಿಸ್ಬಿಡೋಣ. ಸರಿನಾ? ಏನಾನ ಒಂದು ಪ್ಲಾನ್ ಮಾಡು. ಸರಿ ಅದಕ್ಕೆ ಆಯಿತು. ಏನಾದರೂ ಒಂದು ಪ್ಲಾನ್ ಮಾಡೇ ಮಾಡ್ತೀನಿ, ಸುಮ್ಕಿರಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಸ್ಟರ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನನಗೂ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಇರೋಕ್ಕಾಗಿಲ್ಲ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡು ಅಲ್ಲಿ ನಾನು ಸಾಲ ತೀರಿಸ್ಲಿ ಹೇಳಿ ಇಬ್ಬರು ಹೆಣ್ತಿರು ಕೈ ಎತ್ಬಿಟ್ರು ನನಗಂತೂ. ಆಯಿತು, ನೀವು ಪ್ಲಾನ್ ಮಾಡಿ ಹೆಜ್ಜೆ ನೋಡ್ಸೋಕ್ಕೆ ನಾನು ಪ್ಲಾನ್ ಮಾಡ್ತೀನಿ. ಸರಿನಾ? ಏನ್ರೇ ಎಲ್ಲ ಕುತ್ಕೊಂಡೇನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಜ್ಜಿ, ಸುಮ್ಕೇನಿಯ ನಮ್ಮ ಅಣ್ಣ ನೋಡ್ಕೊಂಡೋಗನಿ ಅಂತ ಬಂದು ಶಾನೆ ದಿನ ಆಗೋಗ್ಬಿಟ್ಟಿತ್ತಲ್ಲ. ಇವಾಗ ಸಿಗೋದೇನಿಯ ಕಮ್ಮಿ ಆಗೈತೆ. ಅದ್ರ ಬಗ್ಗೆ ಏನಿಯ ಏನೋ ಮಾತಾಡ್ತಾ ಇದ್ದೆ ಅಷ್ಟೇ. ಏನಿಯ ಸಂದಕ್ಕಿದೆಯೇನಜ್ಜಿ? ನಿನ್ನಂತ ಮೊಮ್ಮಕ್ಳು ಹುಡ್ಬಿಟ್ರೆ ಎಲ್ಲಿಂದ ಸಂದಕಿರನ್ ಕಣಪ್ಪ. ನಾವು ಸಂದಕಿರ್ಬೇಕು ಅಂತಂದ್ರೆ ಎಲ್ಲ ನ್ಯಾಯವಾಗಿರ್ಬೇಕು. ನಿಮ್ಮಂತ ಮೊಮ್ಮಕ್ಳಿಂದ ಎಲ್ಲನ ಸಂದಕಿರೋದು ಉಂಟೇನು? ನಾನು ಸಂದಕಿರ್ತೀನೇನು? ನಾನು ಎಂತ ಅಂದನೂ ಇಲ್ಲ, ಎಂತ ಸಂದನೂ ಇಲ್ಲ ತಗ. ನನ್ನ ಕಷ್ಟ ನನಗೆ. ನಿಮ್ಮಂತ ಹುಟ್ಬಿಟ್ರೆ ಇನ್ನೇನಾಯ್ತದೆ ಹೇಳು? ಹಾಲ ಕಂಡ್ಲ ಕ್ಯಾಮೆ ಗಿಮೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಹಿಂಗೆ ಕುಂತ್ಕೊಂಡಿದ್ಯಲ್ಲ. ಗಂಡಸು ಕುಂತ್ಕೆಟ್ಟ ಹೆಂಗಸು ತಿರುಕೆಟ್ಟು ಅಂತ ಹೇಳ್ಬಿಟ್ಟು ಗಾದೆ ಕೇಳಿಲ್ವೇನು? ಹಿಂಗೆ ಕುಂತ್ಕೊಂಡಿದ್ರೆ ಹೆಂಗ ಕಾಸು ಬರ್ತದೆ? ಇಬ್ಬಿಬ್ರನ್ನ ಕಟ್ಕೊಂಡಿದ್ಯಾ, ಒಬ್ರು ಸಾಲದು ಅಂತ ಹೇಳ್ಬಿಟ್ಟು. ಅಜ್ಜಿ ಹೊಸಿ ಕಷ್ಟದಾಗಿದ್ದೀವಿ ಕಣಜ್ಜಿ. ಈಗ ತಾನೇ ಶುರು ಮಾಡ್ಕೊಂಡಿದ್ವಲ್ಲ, ಹೊಸಿ ಕಷ್ಟದಾಗಿದ್ದೀವಿ. ಅಯ್ಯೋ, ಯಾರನ್ನ ಒಂಚೂರು ದುಡ್ಡಿನ ಸಹಾಯ ಮಾಡಿದ್ರೆ ಎಲ್ಲೋ ಅದು ಚೆನ್ನಾಗಿ ಇದ್ಬಿಡ್ತಿದ್ವಿ. ಆದರೆ ಏನು ಮಾಡೋಣ, ದುಡ್ಡಿನ ಸಹಾಯ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಏನಿಯ ನಮ್ಮ ಹೆಸ್ರಿಗೆ ಜಮೀನಾಗಿದ್ರೆ ಏನೋ ಒಂದು ಮಾಡ್ಕೊಬೋದಿತ್ತು. ಸುಮ್ಮನೆ ಬಿಟ್ಕೊಟ್ಟೈತೆ ಅಷ್ಟೇ. ನಿಮ್ಮ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಹೇಳೈತೆ, ಇನ್ನೂ ಮಾಡಿಸ್ಕೊಟ್ಟಿಲ್ಲ. ಅದೇನೇನಿಯ ನಮಗೂ ಬೇಜಾರು ಕಣಜ್ಜಿ. ಮೈ ಬಗ್ಸ್ಬಿಟ್ಟು ಮಾಡ್ಕೊಂಡು ತಿನ್ನಕ್ಕೆ ಅಂತದ್ಲ ನಿಮಗೆ ಸೋಮರಿತನ. ನಮ್ಮ ಭೂತಾಯಿಗೆ ಒಂದು ನೆಲ್ ಕೊಟ್ರೆ ಬಾಕ್ಸೆ ನೆಲ್ ಕೊಡ್ತಾಳೆ ಅಂತ ಭೂಮಿ ತಾಯಿ ನಂಬ್ಕೊಂಡು ಯಾರನ್ನ ಕೆಟ್ಟೋರು ಉಂಟೇನು? ಎದ್ದೋಗಿ ಕ್ಯಾಮೆ ಮಾಡೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಇಲ್ಲಿ ಕುಂತ್ಕೊಂಡು ಅದು ಅಂತಂಥದ್ದು ಮಾತಾಡ್ಕೊಂಡು ಕೂತ್ಕೊತಾನೆ. ನೋಡು, ಇನ್ನೊಂದ್ಕಿಂತ ಬರೋ ವರ್ಷಕ್ಕೆ ಎಲ್ಲ ಬ್ಯಾರೆ ಮನೆ ಮಾಡಿಕೊಂಡು ಎಂಡ್ರು ಮಾಡಿಕೊಂಡು ನೆಟ್ಗಿರು. ಆ ಭದ್ರಮ್ಮನ ಮನೆಗೆ ನಾನು ಬರಲ್ಲ. ಆ ಭದ್ರಮ್ಮನ ಮನೆಗೆ ಬಂದರೆ ಪಾರ್ಕಿಗೆ ಗಿರ್ಕೆ ತಗೊಂಡು ಹಾಕ್ಬಿಡ್ತೀನಿ ನಿನ್ಗಂತೂ. ಎಂಡ್ರ ಮನೆಗೆ ಬಿದ್ದವನು ಹೋಗಿ ಮಾನ ಮರ್ಯಾದೆ ಇಲ್ದಿರೋನು ಹೋಗಿ ಮೈ ಬಗ್ಸ್ ಕೆಲಸ ಮಾಡಿ ಏನಾರ ಒಂದು ಸಂಪಾದನೆ ಮಾಡಿ ಹೋಗು. ಸರಿ ಆಯ್ತು ಹೇಳಜ್ಜಿ, ಒಯ್ತೀನಿ. ನೀನೇನೇ ಕುಂತಿದ್ಯಾ? ಲೇ ಪ್ರೇಮಿ, 3 ಹೊತ್ತು ಕುಂತ್ಕೊಳ್ಳೋದೇ ನಿಮ್ಮ ಅಮ್ಮಂತಾಗ ಮಾತಾಡಿ. ಅಯ್ಯಪ್ಪ, ದೇಶಗಳದೇನೋ ವ್ಯವಹಾರ ಮಾಡ್ದಂಗೆ ಮಾತಾಡ್ತೀರಾ ಆ ಮೊಮ್ಮಗಳು ಸೇರ್ಕೊಂಡು. ಟೇಮ್ ಆಗ್ಲಿಲ್ವೇನೆ? ಹೋಗಿ ಬೋಂಡ ಗಿಂಡ ಮಾಡೋಗೆ. ಅಯ್ಯೋ, ಏನಾರ ತಿನ್ಬೇಕು ಅಂತ ಹೇಳಿದೀನಿ. ಹ್ಞೂ ಅಂತ ಹೇಳ್ಬಿಟ್ಟು ಏನು ಮಾಡೋದನ್ನ ಬೇಡವೆ? ಹೋಗಿ ಎದ್ದೋಗಿ ಮಾಡೋಗೆ.
ಅಜ್ಜಿ ಅದೇ ನೀನೇ ಎಣ್ಣೆ ಪ್ಯಾಕೆಟ್ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ದಲ್ಲ, ನನ್ನ ಕೂಲಿ ದುಡ್ಡೆಲ್ಲ ನೀನೇ ಇಸ್ಕೊಂಡಿದ್ಯಲ್ಲ. ಥೋ ತಡಿಕೆ ಮರ್ತೇ ಹೋದೆ ನೋಡತ್ತಗೆ. ಸರಿ ಕಲಿಸ್ಕೊ ಹೋಗ್ಬಿಟ್ಟು ಎಣ್ಣೆ ಪ್ಯಾಕೆಟ್ ತಗೊಬಿಟ್ಟು ಬರ್ತೀನಿ. 350 ರೂಪಾಯಿ ಕೊಟ್ಟವಳೆ. ಇನ್ನೇನು 140 150 ದಿವಸ ಆಯ್ತೋ ಗೊತ್ತಿಲ್ಲ ನನಗೂ ಎಣ್ಣೆ ತಗೊಬಿಟ್ಟು ಬರ್ತೀನಿ. ಮೆಣಸಿನ್ಕಾಯಿ ಹಚ್ಕೊಬಿಡು ಬಂದೆ. ನೀನು ತಿನ್ಕೊಂಡೋಗ್ಲಾ, ತಿನ್ಕೊಂಡೋಗು. ಇದು ಬಿಟ್ಟು ಇನ್ನೇನು ಬಂದಿದೆಯಲ್ಲ ಬಿಟ್ಟಿಗಳು ಸಿಗ್ತದೆ ಅಂತ ತಿನ್ನಕ್ಕೆ ತಾನೇ ಬಂದಿರೋದು. ಅಣ್ಣಯ್ಯ ಅಂತ ಹುಡಿಕೊಂಬಿಟ್ಟು ಬಂದಿರೋದು ನೋಡು. ಯಪ್ಪ ಈ ಒಚ್ಚಿ ಭಾಳ ಡೇಂಜರ್ ಕಣತ್ಗೆ. ಈ ಒಚ್ಚಿನ ಮೊದಲು ಕಳಿಸ್ಬಿಡ್ಬೇಕು. ಈ ಒಚ್ಚಿ ಎಲ್ಲ ಬಿಟ್ಬಿಟ್ಟು ಎತ್ತನ ಹೋಗ್ಬಿಡ್ಬೇಕು. ಹಂಗೆ ಮಾಡಬೇಕು ನೋಡು. ಈ ಊರೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವೆಲ್ಲ ನೆಮ್ಮದಿಗಿತ್ತೀವಿ. ನಮ್ಮಮ್ಮನ ಹೆಂಗೋ ಯಾಮರ್ಸ್ಬೋದು, ಈ ಕಾಳಬುದ್ಕಿನ ಯಾಮರ್ಸಕ್ಕಾಗಕ್ಕಿಲ್ಲ. ಸುಮ್ಕಿರು ಬಂದ್ಕಿಂತ ಕೇಳಿಸ್ಕೊಬಿಟ್ರೆ ಆಮೇಕಿಂದ ನೋಡು. ನೀನು ಏನ ಮಾಡು, ಮನೆಯಿಂದ ಈಚೆ ಕಡೆ ಪಿಲಾನ್ ಮಾಡ್ಬಿಟ್ಟು ಅದಕ್ಕೆ ಹಿಂಗೆ ಮಾಡೋಣ ಅಂತ ಹೇಳು. ಹಂಗೆ ಮಾಡೋಣ ನಾವು ಸರಿನಾ? ಹಂಗೆ ಮಾಡ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಈ ಮುದ್ಕಿನ ಓಡಿಸ್ಬಿಡೋಣ. ಈ ಮನೆಯಾಗ ಇನ್ನೂ ಇತ್ತಳಂತೆ. ನಮ್ಮ ಮನೆಗೊಂದು ತಿಂಗಳು, ನಿಮ್ಮ ಮನೆಗೊಂದು ತಿಂಗಳು, ಆ ಪದ್ಯರ ಮನೆಗೊಂದು ತಿಂಗಳು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಕೊಂಡು ಬಿದ್ದವಳೆ. ಇನ್ನೂ ನಮ್ಮ ಮನೆಗೆ ಇವಾಗ ಇತ್ತಾಳೆ. ಇಲ್ಲಿಂದನೇ ನೀವು ಓಡ್ ಕಳಿಸ್ಬಿಡೋಣ. ಯಾರನ್ನ ಕೇಳಿದ್ರೆ ನಮ್ಗೇನೂ ಗೊತ್ತಿಲ್ಲ ಅನ್ನಂಗೆ ತೆಪ್ಪಗಿದ್ಬಿಡೋಣ. ಆಯ್ತು ತಗೊಳ್ಳಿ, ಪಿಲಾನ್ ಮಾಡ್ಕೊಂಬಿಟ್ಟು ಬರ್ತೀನಿ, ಹೋಯ್ತೀನಿ. ನನಗೂ ಓಸಿ ಕೆಲಸ ಐತೆ. ಅವಯ್ಯ ಬಿಡೋದೇ ಇಲ್ಲ. ಬೆಳಗಿನ ಸಂಜೆ ಗಂಟೆ ಕೆಲಸ ಮಾಡಿಸ್ತಾನೇ ಇರ್ತಾನೆ. ಹೋಯ್ತೀನಿ. ಹಾಗೆ ಪಿಲಾನ್ ಸಿಕ್ಕಿದ ತಕ್ಷಣ ಓಡಿ ಬಂದ್ಬಿಟ್ಟು ನಿಮ್ಗೆ ಏನೇ ಹೇಳ್ತೀನಿ. ಎಲ್ಲರೂ ಸೇರ್ಕೊಂಡು ಒಳ್ಳೆ ಪಿಲಾನ್ ಮಾಡ್ಬಿಟ್ಟು ಸರಿಯಾಗಿ ಮಾಡೋಣ ಆ ಮುದುಕಿಗೆ. ಸರಿ ಬಂದೇ ಇರಿ. ನಮ್ಮ ಜೊತೆಗೆ ಇವನು ಸೇರ್ಕತ್ತವನೇ ಕಣಮ್ಮ. ಹೆಂಗೋ ಈ ಮುದುಕಿನ ಮನೆಯಿಂದ ಓಡ್ಸಕ್ಕೆ ಇವನು ಜೊತೆಗೂ ಸೇರಿಸ್ಕೊಂಡು ಒಳ್ಳೆ ಪಿಲಾನ್ ಮಾಡ್ದಂಗೆ ಆಯಿತು. ಇರು ನೋಡೋಣ, ಅಷ್ಟೇ ನೋಡೋಣ ಇರು.